ಈ ಬಾರಿ RCB ಕಪ್ಪನ್ನು ಗೆದ್ದಿದ್ದೇ ಗೆದ್ದಿದ್ದು. ಈ RCB ಗೆಲುವಿನ ಬಗ್ಗೆ, ಯಶಸ್ಸಿನ ಬಗ್ಗೆ, ಅದರ ಸೀಕ್ರೆಟ್ನ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮುಖ್ಯವಾಗಿ ಕೊಹ್ಲಿ ಮತ್ತು ಸ್ವಾಮೀಜಿ ಒಬ್ಬರು ಆಶೀರ್ವಾದ ಮಾಡಿದಂತಹ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. 18 ವರ್ಷಗಳ ಕನಸು ನನಸಾಗಿದೆ. ಎಲ್ಲೆಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಮತ್ತೆ ಕೊಹ್ಲಿಗೆ ಒಲಿತು ಪ್ರೇಮಾನಂದ ಶ್ರೀಗಳ ಆಶೀರ್ವಾದ. IPL ಸೀಸನ್ ಅರ್ಧದಲ್ಲಿಯೇ ಪ್ರೇಮಾನಂದ ಶ್ರೀಗಳನ್ನು ಭೇಟಿ ಮಾಡಿದ್ರು ರನ್ ಮಷಿನ್ ವಿರಾಟ್ ಕೊಹ್ಲಿ ಅವರು. ಪತ್ನಿ ಅನುಷ್ಕಾ ಜೊತೆಗೆ ಹೋಗಿ ಭೇಟಿ ಮಾಡಿಕೊಂಡು ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ರು. ಮೂರನೇ ಬಾರಿಗೆ ವಿರಾಟ್ ಮತ್ತು ಅನುಷ್ಕಾ ಹೋಗಿ ಶ್ರೀಗಳನ್ನು ಭೇಟಿ ಮಾಡಿದರು. ಈ ಭೇಟಿಯ ಬೆನ್ನಲ್ಲೇ ಈಗ ಸಿಹಿ ಸುದ್ದಿ ಒಲಿದಿದೆ, ಸಂಭ್ರಮ ಮನೆ ಮಾಡಿದೆ. ಅರ್ಥಾತ್ ಈ ಬಾರಿ ಕಪ್ಪನ್ನು RCB ಗೆದ್ದಿದೆ. ಒಮ್ಮೆ ಆದರೂ ಕೂಡ RCB ಕಪ್ ಗೆಲ್ಲಬೇಕು ಅನ್ನೋದು ವಿರಾಟ್ ಕೊಹ್ಲಿ ಅವರ ಕನಸು ಕೂಡ ಆಗಿತ್ತು. 2023ರಲ್ಲಿ ಮೊದಲ ಬಾರಿಗೆ ಶ್ರೀಗಳನ್ನು ಭೇಟಿ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು. 2025ರಲ್ಲಿ 2 ಬಾರಿ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿರ್ತಾರೆ. ದೇವರ ಅನುಗ್ರಹ ಇದ್ರೆ ಸಾಧನೆ ಸಾಧ್ಯ ಅಂಥೇಳಿ ಆಶೀರ್ವಚನವನ್ನು ಕೊಟ್ಟಿರ್ತಾರೆ. ದೇವರ ಕೃಪೆಯಿಂದ ಖ್ಯಾತಿಯನ್ನು ಪಡೆಯಲಾಗುತ್ತೆ ಅನ್ನುವಂತಹ ಆಶೀರ್ವಾದವನ್ನು ಮಾಡಿರ್ತಾರೆ. 2023ರ ಭೇಟಿ ಬಳಿಕವೂ ಭರ್ಜರಿ ಫಾರ್ಮ್ಗೆ ವಿರಾಟ್ ಕೊಹ್ಲಿ ಅವರು ಮರಳಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿರಾಟ್ ಮತ್ತು ಅನುಷ್ಕಾ ದಂಪತಿ ಶ್ರೀಗಳನ್ನು ಭೇಟಿ ಮಾಡಿದ್ದು, ಅವರು ಕೊಟ್ಟಂತಹ ಆಶೀರ್ವಚನ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ಮತ್ತೊಮ್ಮೆ ಶ್ರೀಗಳ ಆಶೀರ್ವಾದದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಶ್ರೀಗಳನ್ನು ಯಾವ್ಯಾವಾಗ ಕೊಹ್ಲಿ ಭೇಟಿ ಆಗ್ತಾರೋ ಆಗೆಲ್ಲವೂ ಕೂಡ ಒಳ್ಳೆಯದಾಗಿರೋದು ಕೂಡ ಗೊತ್ತಾಗ್ತಾ ಇದೆ.